ಇನ್ನು ಬೆಳಗಾವಿಯಲ್ಲಿ RSS ಬೈಠಕ್ ಮೋಹನ್ ಭಾಗವತ್ ಅವರು ಭಾಗಿಯಾಗ್ತಿದ್ದಾರೆ. ಇವತ್ತು ಬೈಠಕ್ ಹಿನ್ನೆಲೆ ಬೆಳಗಾವಿಗೆ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. 2 ಕಿಲೋಮೀಟರ್ ರೆಡ್ ಝೋನ್, ನೋ ಫ್ಲೈಯಿಂಗ್ ಝೋನ್ ಅನ್ನು ನಿಗದಿ ಮಾಡಲಾಗಿದೆ. RSSನ ಬೈಠಕ್ ಕಾರ್ಯಕ್ರಮ ಬೆಳಗಾವಿಗೆ ಬರ್ತಾರೆ ಸರಸಂಘ ಚಾಲಕರಾಗಿರುವಂತಹ ಮೋಹನ್ ಭಾಗವತ್. SIR ರಾಮ ಮಂದಿರ ದೇಣಿಗೆ ಕಳ್ಳತನ ಕುರಿತು ಕೊಡ್ತಾರ ಉತ್ತರವನ್ನ. ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಗೋಲ್ಮಾಲ್ ಬಗ್ಗೆ ಪ್ರಶ್ನೆ ಮಾಡುವಂತಿದೆ. ಈ ವಿಚಾರ ಉತ್ತರ ಕೊಡ್ತಾರಾ? ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಇವತ್ತು. ಎರಡು ಕಿಲೋಮೀಟರ್ ರೆಡ್ ಝೋನ್, ನೋ ಫ್ಲೈಯಿಂಗ್ ಝೋನ್ ಅನ್ನ ನಿಗದಿ ಮಾಡಿದ್ದಾರೆ. ಒಂದಷ್ಟು ಚರ್ಚೆಗೆ ಕಾರಣವಾಗಿರುವಂಥ ವಿಚಾರಗಳಿದಾವಲ್ಲ. ರಾಮ ಮಂದಿರ ದೇಣಿಗೆಯ ಹುಂಡಿ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಇದುವರೆಗೂ ಕೂಡ ಎಲ್ಲೂ ಬಾಯಿ ಬಿಟ್ಟಿಲ್ಲ ಮೋಹನ್ ಭಾಗವತ್. ಈ ವಿಚಾರವಾಗಿ ಏನಾದರೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಾರಾ? ಏನು ಗೃಹ ಸಚಿವರಾಗಿರುವಂಥ ಪ್ರಿಯಾಂಕ್ ಖರ್ಗೆ ಕೇಳಿದ್ರಲ್ಲ ಪ್ರಶ್ನೆ, RSS ಅನ್ನು ಯಾಕೆ ಇನ್ನೂ ಕೂಡ ನೀವು ರಿಜಿಸ್ಟರ್ ಮಾಡಿಕೊಂಡಿಲ್ಲ ಅಂತ. ಈ ವಿಚಾರಕ್ಕೆ ಏನಾದರೂ ಪ್ರಶ್ನೆ ಕೊಡ್ತಾರಾ? ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಮಂಜುನಾಥ್ ಪಾಟೀಲ್ ಫೋನ್ ಸಂಪರ್ಕದಲ್ಲಿ. ಮಂಜುನಾಥ್, ನೋಡ್ತಾ ಇದ್ದೀವಿ ಇವತ್ತು ಬೆಳಗಾವಿಯಲ್ಲಿ RSSನ ಕಾರ್ಯಕ್ರಮ ಆಯೋಜನೆ ಆಗಿದೆ, ಬೈಠಕ್ ಕಾರ್ಯಕ್ರಮ. ಮೋಹನ್ ಭಾಗವತ್ ಕೂಡ ಆಗಮಿಸ್ತಾ ಇದ್ದಾರೆ. ಇದ್ರ ಜೊತೆಗೆ ಬಿಗಿ ಬಂದೋಬಸ್ತ್ ವ್ಯವಸ್ಥೆ ಕೂಡ ಕಲ್ಪಿಸಿದ್ದಾರೆ. ಈ ವಿಚಾರವಾಗಿ ಅಪ್ಡೇಟ್ಸ್ ಕೊಡೋದಾದ್ರೆ? ಹೌದು ಶಿವಕುಮಾರ್, ಏನು ಇಂದಿನಿಂದ 14ನೇ ತಾರೀಕುವರೆಗೂ ಕಳೆದ 8 ದಿನಗಳಿಂದ ಬೆಳಗಾವಿಯಲ್ಲಿ RSS ಬೈಠಕ್ ನಡೀತಾ ಇದೆ. ಅದರಲ್ಲಿ ಪ್ರಮುಖವಾಗಿ RSS ಸರಸಂಘ ಚಾಲಕರಾದಂತಹ ಮೋಹನ್ ಭಾಗವತ್ ಮತ್ತು RSS ಎಲ್ಲ ರಾಜ್ಯದ ಮುಖಂಡರು ಭಾಗಿಯಾಗ್ತಾರೆ. ಅದರಲ್ಲಿ ಪ್ರಮುಖವಾಗಿ ಈ ಒಂದು ಪಕ್ಷ RSS ಸಂಘಟನೆಯನ್ನು ಯಾವ ತರನಾಗಿ ಸಂಘಟನೆ ಮಾಡಬೇಕು, ಅದೇ ತರನಾಗಿ ಬೆಳಗಾವಿಯ ಗೃಹ ಮಂತ್ರಿಗಳಾದಂತಹ ಪ್ರಿಯಾಂಕ್ ಖರ್ಗೆ ಅವರು ಯಾವ ತರನಾಗಿ ಒಂದು RSS ಅನ್ನ ಇಲ್ಲಿವರೆಗೂ ಒಂದು ನೋಂದಣಿ ಮಾಡಿ ಅಂತೇಳಿ ಅವ್ರು ಆಗ್ರಹಿಸ್ತಾ ಇದ್ರು. ಆಗ್ರಹಿಸಿದ ಹಿನ್ನೆಲೆಯಲ್ಲಿ ಅದಕ್ಕೆ ಯಾವ ತರನಾಗಿ ಉತ್ತರ ಕೊಡ್ತಾರೆ, ಅದೇ ತರನಾಗಿ ರಾಜ್ಯ ಸರ್ಕಾರ RSS ಅನ್ನ ಯಾವ ತರನಾಗಿ ವಿರೋಧ ಮಾಡುತ್ತೆ, ಆ ಕಾಂಗ್ರೆಸ್ ಸರ್ಕಾರವನ್ನು ಯಾವ ತರನಾಗಿ ಕಟ್ಟಿ ಹಾಕಬೇಕಂತೇಳಿ ಇಲ್ಲಿ ಚರ್ಚೆ ಮಾಡ್ತಾರ, ಅಥವಾ RSS ಸಂಘಟನೆಯನ್ನ ಯಾವ ತರನಾಗಿ ದೇಶದಲ್ಲಿ ಕಟ್ಟಬೇಕು, ದೇಶದಲ್ಲಿ ನಡೆಯುವಂತಹ ವಿದ್ಯಮಾನಗಳಿಗೆ ಯಾವ ತರನಾಗಿ ತಕ್ಕ ಉತ್ತರ ಕೊಡಬೇಕಂತೇಳಿ RSS ಸಂಚಾಲಕರು ಮತ್ತು ಸಂಘ ಸಂಚಾಲಕರು ಸೇರಿದಂತೆ ಎಲ್ಲರೂ ಕೂಡಿ ಬೈಠಕ್ ನಲ್ಲಿ ಭಾಗಿಯಾಗಿ ದೇಶದ ಬಗ್ಗೆ ವಿಚಾರ ಸಂಕಿರಣವನ್ನು ಸಹ ಇಟ್ಕೊಂಡಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಮೋಹನ್ ಭಾಗವತ್ ಅವರು ಬೆಳಗಾವಿಗೆ ಆಗಮಿಸ್ತಾರೆ. ಆದ್ರೆ ಇಲ್ಲಿವರೆಗೂ ಸಹ ಮೋಹನ್ ಭಾಗವತ್ ಬಂದಿಲ್ಲ. ಉಳಿದಂತಹ ಎಲ್ಲ ನಾಯಕರು ಸಹ ಬೆಳಗಾವಿಗೆ ಆಗಮಿಸಿದ್ದಾರೆ. ಇನ್ನು ಮುಂದಿನ ಸಂಜೆ 4 ಗಂಟೆಗೆ ಅವರು ಬೆಳಗಾವಿಗೆ ಆಗಮಿಸುವ ಎಲ್ಲ ನಿರೀಕ್ಷೆಗಳು ಇದಾವೆ ಶಿವಕುಮಾರ್. ಥ್ಯಾಂಕ್ ಯು ಮಂಜುನಾಥ್ ಪಾಟೀಲ್ ನಿಮ್ಮೆಲ್ಲ ಮಾಹಿತಿಗಾಗಿ.